ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ ಮುಗಿತು, ವಿನ್ ಆಗಿದ್ದು ಆಯ್ತು. ಹೊರಗಡೆ ಬಂದ್ಮೇಲೆ ಕಂಟೆಸ್ಟೆಂಟ್ಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಯಾವ ರೀತಿ ಅವರ ವ್ಯಕ್ತಿತ್ವನ ತೋರಿಸ್ಕೊಳ್ತಾರೆ ಅಂತ ತುಂಬಾ ಮುಖ್ಯ ಆಗಿರುತ್ತೆ. ಬಟ್ ಎಕ್ಸ್ಪೆಷಲಿ ಅದರಲ್ಲಿ ನಮ್ಮ ಅಶ್ವಿನಿ ಮೇಡಮ್ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದಾರೆ ಅಂದ್ರೆ ಒಂಥರ ಅವರ ಆ ಮಾತುಗಳನ್ನ ಟ್ರೋಲ್ ಮಾಡಕ್ಕೆ ಈಸಿಯಾಗಿ ದಾರಿ ಮಾಡ್ಕೊಡ್ತಾರೆ, ಎಡಿ ಮಾಡಿ ಕೊಡ್ತಾರೆ ಅಂತ ಕ್ಲಿಯರ್ ಕಟ್ ಅನಿಸ್ತಾ ಇದೆ. ಖಂಡಿತವಾಗ್ಲು ಇವ್ರು ಆಡಿದ ಮಾತುಗಳು ನೋಡ್ತಾ ಇದ್ರೆ ನಾಯಿ ಬಾಲ ಡೊಂಕು ಅನ್ನೋ ಒಂದು ಗಾದೆ ಮಾತಿದಲ್ಲ, ಅದು ಕ್ಲಿಯರ್ ಕಟ್ ಆಗಿ ನೆನಪು ಬರುತ್ತೆ. ಯಾಕೆ ಅಂದ್ರೆ ಇವರು ಸ್ಟಾರ್ಟಿಂಗ್ ಅಲ್ಲಿ 50 ದಿನ ಯಾವ ರೀತಿ ಎಲ್ಲ ಅಗ್ರೆಸಿವ್ ಆಗಿರ್ಬೋದು, ಸರ್ವಾಧಿಕಾರ ಆಗಿರ್ಬೋದು, ಯಾವ ರೀತಿ ಎಲ್ಲ ಮಾತಾಡ್ತಾ ಇದ್ರು, ಯಾವ ರೀತಿ ಎಲ್ಲ ರಿಯಾಕ್ಟ್ ಮಾಡ್ತಾ ಇದ್ರು ನಾವೆಲ್ಲರೂ ನೋಡಿದ್ವಿ. ಆದ್ರೆ 2.0 ಅಂತ ಬರ್ತಾರೆ. ಆ 2.0 ಬಂದಾಗ ಇದು ನಿಜನ ಸುಳ್ಳ ಅಂತ ಅನಿಸ್ತಾ ಇತ್ತು ಕೆಲವು ಸಲ. ಬಟ್ ಅವ್ರ ಎಮೋಷನಲ್ ನೋಡಿರ್ಬೋದು, ಅವರ ಇದಾಗಿ ನೋಡ್ಬೋದ, ಓ ಅಶ್ವಿನಿ ಮೇಡಮ್ ಅವ್ರು ಇಷ್ಟು ಒಳ್ಳೆಯರ ಅಂತ ನಮಗೂ ಅನಿಸಿತ್ತು. ಆದ್ರೆ ಗಿಲ್ಲಿ ಗೆದ್ಮೇಲೆ ಅಲ್ಲೇ ಮೀಡಿಯಾದವ್ರು ಕೇಳ್ತಾರೆ ಏನಂತ, ನಿಮ್ಗೆ ಖುಷಿ ಆಯ್ತಾ ಗಿಲ್ಲಿ ಅವ್ರು ಗೆದ್ದಿದ್ದಂದ್ರೆ? ಓ ನನಗೆ ತುಂಬಾ ಖುಷಿ ಆಯ್ತು, ನನಗೇನು ಪ್ರಾಬ್ಲಮ್ ಇಲ್ಲ, ತುಂಬಾ ನನ್ ಖುಷಿನೇ ಗಿಲ್ಲಿ ಗೆದ್ದಿದ್ದು, ನಂಗಂಥದ್ದು ಏನು ಇಲ್ಲ ಅಂತ ಹೇಳಿದ ಅಶ್ವಿನಿ ಗೌಡ ಅವರು ನಿನ್ನೆ ಟಿವಿ ಹತ್ರ ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ ಅಂದ್ರೆ ಗಿಲ್ಲಿ ಅವರು ಕೇವಲ ಬನಿನ್ ಹಾಕೊಂಡೇ ಬಂದ್ಬಿಟ್ರು ಅನ್ನೋದು ಅದು ಬಿಟ್ಟು ವಿಷಯ ಬಡವ ಬಡವ ಹೇಳ್ಕೊಂಡು ಬಡವ ಒಂದು ಟ್ಯಾಗ್ಲೈನ್ ಹಾಕೊಂಡು ಗೆದ್ರು ಅಂತ. ಮೇಡಮ್ ಒಂದು ಕ್ಲಾರಿಫೈ ಮಾಡಕ್ ನಾನು ಇಷ್ಟಪಡ್ತೀನಿ. ಖಂಡಿತವಾಗ್ಲು ಏನಂದ್ರೆ ಒಂದು ಸಲ ಕೂಡ ಗಿಲ್ಲಿ ನಾನು ಬಡವ ಇದ್ದೀನಿ ನನಗೆ ವೋಟ್ ಮಾಡಿ ಅಂತ ಒಂದು ಸಲ ಕೂಡ ಕೇಳಲಿಲ್ಲ. ಬಡವರ ಮಕ್ಕಳು ಗೆಳಬೇಕು ಕಣ್ರಯ್ಯ ಅನ್ನೋ ಒಂದು ಧನಂಜಯ ಅವರು ಡೈಲಾಗ್ ತಗೊಂಡು ಗಿಲ್ಲಿ ಗೆದ್ದಿದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು. ಖಂಡಿತವಾಗ್ಲೂ ಇದನ್ನ ನನ್ಗೆ ಅನಿಸ್ತಾ ಇದೆ ಏನಂದ್ರೆ ಬಿಗ್ ಬಾಸ್ ಮುಗಿತು, ವಿನ್ ಆಗಿದ್ದಾಯ್ತು, ಇಡೀ 12 ಸೀಸನ್ಗಳಲ್ಲಿ ಈ ರೀತಿ ಗೆದ್ದ ಮೇಲೆ ಒಬ್ಬ ಕಂಟೆಸ್ಟೆಂಟ್ ಬಗ್ಗೆ ನೆಗೆಟಿವ್ ಮಾಡಿದ್ದು ಯಾವುದು ಹಿಸ್ಟ್ರಿನೇ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಮಾತಾಡಿರ್ಬೋದು, ಒಂದು ಸ್ವಲ್ಪ ಮಾತಾಡಿರ್ಬೋದು, ಬಸ್ ಇಷ್ಟು ಡೈರೆಕ್ಟ್ ಆಗಿ ಇಷ್ಟು ಒಂದು ಕ್ಲಾರಿಟಿ ಆಗಿ ಮಾತಾಡಿದ ನೋಡೇ ಇಲ್ಲ. ಬೇಕಾಗಿತ್ತ ಈ ಟೈಮಲ್ಲಿ ಅಂತ ಅನಿಸ್ತಾ ಇತ್ತು. ಖಂಡಿತವ್ರು ನಾಯಿ ಬಾಲು ಡೊಂಕು ಅನ್ನೋ ಒಂದು ಗಾದೆ ಮಾತಿದಲ್ಲ, ಅದು ಸರಿ ಹೋಗುತ್ತೆ ಅನ್ಸುತ್ತೆ ಈ ಟೈಮಲ್ಲಿ, ಈ ಸಿಚುವೇಶನ್ಗೆ. ಯಾಕಂದ್ರೆ ಅದು ಬದಲಾಗಲ್ಲ. ಅದೇ ರೀತಿಯಾಗಿ ಅಶ್ವಿನಿ ಮೇಡಮ್ ಅವರು ಈ ಹೊರಗಡೆ ಬಂದ ಮೇಲೆ, ವಿನ್ ಆದ್ಮೇಲೆ ಈ ರೀತಿ ಸ್ಟೇಟ್ಮೆಂಟ್ಗಳು ಬೇಕಾಗಿತ್ತಾ? ಮೇಡಮ್ ನೀವು ಬಿಗ್ ಬಾಸ್ ಮನೇಲಿ ಇದ್ದೀರಾ, ನೀವು ನೋಡಿರ್ತೀರ ಶೋ ಎಲ್ಲ. ಒನ್ ಟೈಮ್ ಆದ್ರೂ ಹೇಳಿದಾರ ನಮ್ಮ ಗಿಲ್ಲಿ ಅವರು ಏನಂತ, ನಾನು ಬಡವ ಇದ್ದೀನಿ, ನನಗೆ ವೋಟ್ ಮಾಡಿ, ನನಗೆ ಗೆಲ್ಸಿ, ನನ್ನ ಹತ್ರ ದುಡ್ಡಿಲ್ಲ, ನಾನು ಬಡವ ಇದ್ದೀನಿ ಅಂತ ಯಾರಾದ್ರೂ ಹೇಳಿದ್ರ? ಖಂಡಿತವಾಗ್ಲೂ ಇಲ್ಲ. ಅಲ್ಲಿ ಬನೀನ್ ಹಾಕೊಂಡೋಕೆ ಬಡವ ಅಂತ ನೀವು ಹೇಳೋದಾದ್ರೆ ಶ್ರೀಮಂತರು ಯಾರು ಬರ್ಮೋಡ ಬನೀನ್ ಹಾಕೋಣದೇ ಇಲ್ವಂಗಂದ್ರೆ? ದೊಡ್ಡ ವ್ಯಕ್ತಿತ್ವ ಹೊಂದಿರ್ತಾರೆ, ದೊಡ್ಡ ಸ್ಥಾನದಲ್ಲಿ ಇರ್ತಾರೆ ಅಂತೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಮೇಡಮ್. ಬಟ್ ನೀವೇನ್ ಹೇಳ್ತೀರ ಅಂದ್ರೆ ನಿಮ್ಮ ಮಾವನ ಮಗನ ಗೆಲುವಿಗೆ ಮಸಿ ಬಳಿಯುವ ಪ್ರಯತ್ನ ಮಾಡ್ತಾ ಇದ್ದೀರಾ. ಗೆದ್ದಿದ್ದಾಯ್ತು, ಸೋತಿದ್ದಾಯ್ತು, ಮನೆಗೆ ಬಂದಿದ್ದಾಯ್ತು, ಹೊರಗಡೆ ಬಂದ್ಮೇಲೆ ಸ್ಟೇಟ್ಮೆಂಟ್ ಬೇಕಿತ್ತಾ? 100% ಬೇಕಿರಲಿಲ್ಲ. ಅದು ಕೂಡ ನೀವು ಯಾವ ರೀತಿ ಹೇಳ್ತಾ ಇದ್ದೀರಾ? ಕಳಪೆ ಕಾಮಿಡಿ ಮಾಡ್ತಾನೆ, ಕಾಲೆಳೆದು ಕಾಮಿಡಿ ಮಾಡ್ತಾನೆ, ಇದು ರಿಯಾಲಿಟಿ ಶೋ, ಇದು ಕಾಮಿಡಿ ಶೋ ಅಲ್ಲ. ಆ ರೀತಿ ಕಾಲೆಳೆದು ಕಾಮಿಡಿ ಮಾಡೋರು ಗೆಲ್ಸೋದಾದ್ರೆ ಹೆಣ್ಮಕ್ಳು ಬಿಗ್ ಬಾಸ್ ಮನೆಗೆ ಏನು ಹೋಗ್ಬೇಕು? ಇದೆಲ್ಲ ಮಾತಾಡ್ತೀರಾ. ಇದೆಲ್ಲ ಮಾತಾಡಿ ಆದ್ರೂ ಗಿಲ್ಲಿ ಗೆದ್ದಿದ್ ಮಾತ್ರ ಬಡವ ಅನ್ನೋ ಒಂದು ಟ್ಯಾಗ್ಲೈನ್ ಅಲ್ಲಿ ಅವರು ನಿಜವಾಗ್ಲೂ ಬಡವನೇ ಅಲ್ಲ, ಬಡವ್ರಲ್ಲ, ಆ ರೀತಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಗೆದ್ದಿದ್ದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರ. ಎಲ್ಲಿ ಮೇಡಮ್ ಹೇಳಿದಾನೆ? ಅದು ಗಿಲ್ಲಿ ಅವ್ರು ಹೇಳಿಲ್ಲ, ಹೊರಗಡೆ ಇರೋ ಜನಗಳು ಆ ರೀತಿ ಎಕ್ಸ್ಪೆಕ್ಟ್ ಮಾಡ್ಕೊಂಡು, ಆ ರೀತಿ ಇಮ್ಯಾಜಿನ್ ಮಾಡ್ಕೊಂಡು, ಆ ರೀತಿ ಇದು ಮಾಡ್ಕೊಂಡು ವೋಟ್ ಮಾಡಿದ್ದಾರೆ. ಅದು ಗಿಲ್ಲಿ ತಪ್ಪಲ್ವಲ್ಲ. ಇಲ್ಲಿ ಜನರು ಅವರ ಒಂದು ಕಾಮಿಡಿಗೆ, ಅವರ ಒಂದು ಆಟಕ್ಕೆ, ಅವರ ಮಾತಿಗೆ, ಅವರ ಹಳ್ಳೆ ಶೈಲಿಗೆ ಜನರು ತುಂಬಾ ಇಷ್ಟ ಪಡ್ತಾ ಇದ್ದಾರೆ. ಅದನ್ನ ಇಟ್ಕೊಂಡು ನೀವು ಬಡವನಾಗಿ ಹೇಳ್ಕೊಂಡು ಗೆದ್ಬಿಟ್ಟ ಅನ್ನೋದು ಎಷ್ಟು ಸರಿ ಮೇಡಮ್? ಈಗ ನಮ್ಗಿಂತ ನಿಮ್ಗೆ ಗೊತ್ತಿರುತ್ತೆ, 115 ದಿನ ಇರ್ತೀರ ಅಲ್ಲಿ ಬಿಗ್ ಬಾಸ್ ಮನೇಲಿ. ಗಿಲ್ಲಿ ಎಂತರು, ಗಿಲ್ಲಿ ಹೇಗೆ ಅಂತ ಗೊತ್ತಿರುತ್ತೆ. ಒಂದ್ ಟೈಮ್ ಬಂದಾಗ ಗಿಲ್ಲಿ ಬಗ್ಗೆ ತುಂಬಾ ಪಾಸಿಟಿವ್ ಮಾತಾಡ್ತೀರಾ. ಏನಂತಂದ್ರೆ ಗಿಲ್ಲಿ ನನಗೆ ಇನ್ಸ್ಪಿರೇಷನ್, ಈಸಿಯಾಗಿ ಹೇಗಿರ್ಬೇಕಂತ ತೋರಿಸಿದಾನೆ, ಗಿಲ್ಲಿ ಆಗಿದ್ದಾನೆ, ಇದಾಗಿದ್ದಾನೆ ಅಂತೆಲ್ಲ ಹೇಳ್ತಾ ಇರ್ತಾರ. ಮತ್ತೆ ಹೊರಗೆ ಬಂದ್ಮೇಲೆ ಸೇಮ್ 2.0 ಯಾವಾಗಾದ್ರೂ ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರು ಹೇಳ್ತಾ ಇದ್ರು ಅದನ್ನೇ ಹೇಳ್ತಾ ಇದ್ದೀರಾ. ಇವಾಗ ಒಂದು ಟೈಮಲ್ಲಿ ಅದೇ ಪದೇ ಹೇಳ್ಕೊಂಡು ಬರ್ತಾ ಇದ್ರೆ, ಓ ಇವ್ರು ಅಷ್ಟೇನೆ ಅಂದ್ರೆ ಇವರು ಹೇಳೋದು ಕರೆಕ್ಟ್ ಇದೆ, ಚೇಂಜ್ ಆಗಲ್ಲ ಅಂತ. ಅದೇ ಬಿಗ್ ಬಾಸ್ ವಿನ್ ಆದ್ಮೇಲೆ ಅದೇ ಒಂದು ಬಿಗ್ ಬಾಸ್ ಸೆಟ್ ಅಲ್ಲಿ ಕೇಳಿದಾಗ ನನ್ ಖುಷಿ ಇದೆ, ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದವ್ರು ನೀವು ಈಗ ಹೊರಗಡೆ ಬಂದ್ಮೇಲೆ ಬಡವ ಅಂತ ಹೇಳ್ಕೊಂಡು ಗೆದ್ದಿದ್ದಾನೆ ಗಿಲ್ಲಿ ಅನ್ನೋದು ಎಷ್ಟು ಸರಿ? ತಪ್ಪು ಅಲ್ವಾ ಅಂತ ಖಂಡಿತವಾಗ್ಲೂ ಅನಿಸ್ತಾ ಇದೆ. ಈಗಲೂ ಕೂಡ ಟ್ರೋಲ್ ಪರ್ಸಸ್ಗೆ ಟ್ರೋಲ್ ಮಾಡ್ತಾ ಇದಾರೆ, ಸಕ್ಕತ್ತಾಗಿ ಟ್ರೋಲ್ ಮಾಡ್ತಾ ಇದಾರೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗನ್ಸಂತ ಕಮೆಂಟ್ ಮಾಡಿ. ಒಂದಂತೂ ಸತ್ಯ, ನಾನು ಹೇಳ್ದಲ್ಲ, ಈಗ
ದೊಡ್ಡೋರು ಅನ್ನೋರು ದೊಡ್ಡ ವ್ಯಕ್ತಿತ್ವ, ದೊಡ್ಡಸ್ತಿಕೆ, ದೊಡ್ಡದ ಶ್ರೀಮಂತಿಕೆ ಇರುತ್ತೆ ಮನಸ್ಸಲ್ಲಿ ಅಂತ ಅನ್ಕೊಂಡಿದ್ವಿ. ಬಟ್ ನೀವ್ ಹೇಳಿದ ಈ ಮಾತುಗಳಿದೆಯಲ್ಲ, ತುಂಬಾ ಅಸಹ್ಯ ಪಡ್ತಾ ಇದ್ರ, ಅಸೂಯೆ ಆಗ್ತಾ ಇದೆ ನಿಮ್ಗೆ. ಗಿಲ್ಲಿ ಗೆದ್ದಿದ್ದು ಒಂಚೂರು ಇಷ್ಟ ಇಲ್ಲ ಅಂತ ಅನಿಸ್ತಾ ಇದೆ. ಹೌದು, ಕಂಟೆಸ್ಟೆಂಟ್ ಆಗಿ ಇಷ್ಟ ಆಗಿರಲ್ಲ, ಅದು ಸರಿ. ಆದ್ರೆ ಅದು ನಿಮ್ ಮನಸ್ಸಲ್ಲಿ ಇಡ್ಬೇಕು ಮೇಡಮ್. ಈ ತರ ಹೇಳ್ಕೊಂಡ್ಬಿಟ್ರೆ ನಿಮ್ಗೆ ಇರೋ ಒಂದು ರೆಸ್ಪೆಕ್ಟ್, ಇರೋ ಒಂದು ಇದು ಏನಿರುತ್ತಲ್ಲ, ನಿಮ್ಮ ಇಮೇಜ್ ಇರುತ್ತಲ್ಲ, ಆ ಇಮೇಜ್ಗೆ ಖಂಡಿತವಾಗ್ಲೂ ಧಕ್ಕೆ ಬರೋದಂತೂ ಆಗುತ್ತೆ. ಖಂಡಿತವಾಗ್ಲು ನಿಮ್ಮಿಂದ ಇದು ಎಕ್ಸ್ಪೆಕ್ಟ್ ಮಾಡಿಲ್ಲ. ಏನಕ್ಕಂದ್ರೆ 2.1 ಚೇಂಜ್ ಆದ್ಮೇಲೆ ನಿಮ್ಮ ವ್ಯಕ್ತಿತ್ವದ ಮೇಲೆ ತುಂಬಾ ಗೌರವ ಇತ್ತು, ತುಂಬಾ ನಿಮ್ಮ ಮೇಲೆ ಒಂದು ಇದಿತ್ತು. ಬಟ್ ಏನ್ ಗೊತ್ತಾ, ಒಂದೇ ಸಲ ಇಷ್ಟು ದಿನ ಇದ್ದಿದ್ದೆ ತೀರಾ ಕೆಳಗೆ ಬಂದ್ಬಿಟ್ರ ಅಂತ ಅನಿಸ್ತಾ ಇತ್ತು. ಖಂಡಿತವಾಗ್ಲು ಆ ವಿಟಿ ನೋಡಿದಾಗ, ಆ ಇಂಟರ್ವ್ಯೂ ನೋಡಿದಾಗ, ಆ ಮಾತು ಕೇಳಿದಾಗ ನಿಮ್ಮಿಂದ ಇದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ತುಂಬಾ ಜನ ಹೇಳ್ಕೊಂತಾರ. ಹೇಳಲ್ಲ ಅಂತ ಕಮೆಂಟ್ ಬಾಕ್ಸ್ ನೋಡೋಣ. ಕಮೆಂಟ್ ಅಲ್ಲಿ ಜನ ಏನೆಲ್ಲ ಮಾತಾಡ್ತಾರೆ, ಏನೆಲ್ಲ ಆಗ್ತಾರೆ ಅಂತ ದಯವಿಟ್ಟು ಇದ್ರ ಬಗ್ಗೆ ನಿಮ್ಗೆ ಕಮೆಂಟ್ ಹಾಕಿ. ಅದೇ ರೀತಿಯಾಗಿ ಗಿಲ್ಲಿ ಅವ್ರು ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ರ. ಅಶ್ವವೇಗ ಅನ್ನೋ ಚಾನಲ್ ಇದಲ್ಲ, ಅಶ್ವಮೇಧನ, ಆ ಚಾನಲ್ ಅವರು ಇಂಟರ್ವ್ಯೂ ಮಾಡಿದ್ರ. ಇಂಟರ್ವ್ಯೂ ಮಾಡೋ ಟೈಮಲ್ಲಿ ರಿಪೋರ್ಟರ್ ಕೇಳ್ತಾರೆ ಏನಂತ ಅಂದ್ರೆ, ಅಶ್ವಿನ್ ಮೇಡಮ್ ಅವ್ರು ಹೇಳ್ತಾರೆ ಏನಂತಂದ್ರೆ, ನೀವು ಬಡವ ಅಂತ ಹೇಳ್ಕೊಂಡು ಬಡವ ಅಂತ ಟ್ಯಾಗ್ಲೈನ್ ಹಾಕೊಂಡು ಗೆದ್ದಿದ್ರಂತ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕೇಳಿದಾಗ, ಅಲ್ಲ ಬಿಗ್ ಬಾಸ್ ಮನೋಳು ಒಳಗಿದ್ದಾಗ ಹೊರಗಿದ್ದಾಗ ಅಂತ ಕ್ಲಾರಿಟಿ ಕೇಳ್ತಾರೆ ಗಿಲ್ಲಿ. ಆವಾಗ ಗಿಲ್ಲಿ ಹೇಳ್ತಾನೆ, ಇಲ್ಲ ಅವ್ರು ರಿಪೋರ್ಟರ್ ಹೇಳ್ತಾರೆ, ಇಲ್ಲ ಹೊರಗಡೆ ಬಂದ್ಮೇಲೆ ಹೇಳಿದಾರೆ ಅಂತ. ಇಲ್ಲ ಮೇಡಮ್, ನಾನು ಬಡವ ಅಂತ ಎಲ್ಲಿ ಹೇಳ್ಕೊಂಡಿಲ್ಲ, ಬಡವ ಅಂತ ಹೇಳಿ ಓಟ್ ಹಾಕಿ ಅಂತ ಹೇಳಿಲ್ಲ. ನಾವೇನು ಅಷ್ಟೇನು ಬಡವರಲ್ಲ, ಪರವಾಗಿಲ್ಲ, ನಾರ್ಮಲ್ ಆಗಿದೆ. ಬಸ್ ಶ್ರೀಮಂತರು ಕೂಡ ಅಲ್ಲ. ಮನೆಗೆ ಬಂದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಮೇಡಮ್ ನಾವು ಶ್ರೀಮಂತರ ಬಡವ ಅಂತ. ಅದಾದ್ಮೇಲೆ ಗಿಲ್ಲಿ ಏನಂತ ಗೊತ್ತಾ, ಅಶ್ವಿನಿ ಮೇಡಮ್ ಆ ರೀತಿ ಹೇಳಲ್ಲ, ಆ ರೀತಿ ಹೇಳಿರಲ್ಲ, ನಂಗೆ ನಂಬಿಕೆ ಇದೆ ಅಂತ ಹೇಳ್ತಾರೆ. ಅದು ವ್ಯಕ್ತಿತ್ವ ಅಂದ್ರೆ. ಒಬ್ಬ ವ್ಯಕ್ತಿ ನೆಗೆಟಿವ್ ಮಾತಾಡಿದ್ರಂತ ಬೇರೆಯವ್ರು ಬಂದು ಹೇಳಿದ್ರು ಕೂಡ ನಾನು ನೋಡಿಲ್ಲ, ನಾನು ಕೇಳಿಲ್ಲ, ಆದ್ರೂ ಅವ್ರು ಹಂಗೆ ಮಾತಾಡಲ್ಲ ಅಂತ ನೋಡಿ, ಅದು ವ್ಯಕ್ತಿತ್ವ ಅಂದ್ರೆ ಗಿಲ್ಲಿದು. ಖಂಡಿತವಾಗ್ಲೂ ತುಂಬಾ ಇಷ್ಟ ಆಯ್ತು. ಬಿಗ್ ಬಾಸ್ ಮನೆಯಲ್ಲ, ವೇದಿಕೆ ಮೇಲೆ ಯಾರ ಮಾತಾಡಿಸಿದಾಗ ಯಾವ ರೀತಿ ರಿಯಾಕ್ಟ್ ಮಾಡೋದು ಕೂಡ, ಅದರಲ್ಲೂ ಕೂಡ ಗಿಲ್ಲಿ ಗೆದ್ದಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲು ಅಶ್ವಿನಿ ಮೇಡಮ್ ಅವರು ಈ ರೀತಿ ಮಾತಾಡಿದ್ದು ತುಂಬಾ ಜನಕ್ಕೆ ಬೇಜಾರು ಕೂಡ ಆಗಿದೆ. ಖಂಡಿತವಾಗ್ಲು ಎಕ್ಸ್ಪೆಷಲಿ ಸೋಷಿಯಲ್ ಮೀಡಿಯಾದಂತೂ ಇದು ತುಂಬಾ ಟ್ರೋಲ್ ಮಾಡ್ತಾ ಇದ್ದಾರೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೆಂಗಂತ ಕಮೆಂಟ್ ಮಾಡಿ. ಅಶ್ವಿನಿ ಮೇಡಮ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ರೀತಿಯಾದ ಸ್ಟೇಟ್ಮೆಂಟ್ ಕೊಡ್ರಿ ಪರವಾಗಿಲ್ಲ, ಅದು ಆಟಕ್ಕೋಸ್ಕರ ಆಗಿರುತ್ತೆ, ವ್ಯಕ್ತಿತ್ವ ಕುಗ್ಗಿಸೋಕಾಗಿರುತ್ತೆ, ಅವ್ರನ್ನ ನೆಗೆಟಿವ್ ಮಾಡೋಕ್ಕಾಗಿರುತ್ತೆ, ಏನೋ ಒಂದು ಅವರಿಂದ ಔಟ್ಪುಟ್ ತೆಗಿಯೋಕೆ ನೀವೇನಾದ್ರೂ ಮಾತಾಡಬಹುದು ಕೂಡ, ಅದು ಕರೆಕ್ಟೇನೆ. ಆದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಈ ರೀತಿ ಸ್ಟೇಟ್ಮೆಂಟ್ಗಳು ಕೊಡಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಿ ಹಿಂದೆ ಮುಂದೆ ನೋಡಿ ಮಾತಾಡಿದ್ರೆ ಚೆನ್ನಾಗಿರೋದು ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಮೇನ್ ಆಗಿ ಏನಂದ್ರೆ, ಇಷ್ಟೆಲ್ಲ ಮಾತಾಡ್ತಾರೆ, ಇದೆಲ್ಲ ಅಂದ್ರೆ ಬಡವ ಮಾರ್ಗ ಹಾಕೊಂಡು ಗೆದ್ಬಿಟ್ಟ, ಕಾಲೆಳೆದು ಕಾಮಿಡಿ ಮಾಡ್ಬಿಟ್ಟ, ಒಬ್ಬ ವ್ಯಕ್ತಿನ ಕೆಳಗಾಕಿ ಕಾಮಿಡಿ ಮಾಡೋದು ಗೆದ್ಬಿಟ್ಟ, ಇದೆಲ್ಲ ಮಾತಾಡಿ ಮತ್ತೆ ಗಿಲ್ಲಿನ ನಮ್ಮ ಮನೆ ಕರಿತೀವಿ, ನಮ್ಮ ಮನೆ ಕರೆದು ಸನ್ಮಾನ ಮಾಡ್ತೀವಿ ಅಂತಾರೆ. ಮೇಡಮ್, ಬಜಾರ್ದಲ್ಲಿ ಚಪ್ಪಲಿ ತಗೊಂಡು ಹೊಡೆದು ಮನೆಗೆ ಬಂದು ಹಾರ ಹಾಕಿದ್ರೆ ಏನ್ ಮೇಡಮ್ ಉಪಯೋಗ ಅಲ್ವಾ? ಅದೇ ರೀತಿ ಅನಿಸ್ತಾ ಇತ್ತು ನನಗಂತೂ ಖಂಡಿತವಾಗ್ಲು. ಯಾಕಂದ್ರೆ ಇಷ್ಟೆಲ್ಲ ಸ್ಟೇಟ್ಮೆಂಟ್ಗಳೆಲ್ಲ ಪಾಸ್ ಮಾಡಿ, ಇಷ್ಟೆಲ್ಲ ನೆಗೆಟಿವ್ ಮಾಡಿ, ಮತ್ತೆ ನಾವು ಮನೆಗೆ ಕರೆದು ನಾವು ಸನ್ಮಾನ ಮಾಡ್ತೀವಿ, ನಾವು ಇದು ಅನ್ಕೊಂಡಿದೀವಿ ಗಿಲ್ಲಿಗೆ ಅಂತೆಲ್ಲ ಹೇಳಿದ್ರೆ ಹೆಂಗ್ ಮೇಡಮ್? ಮತ್ತೆ ಅದ್ರ ಬೇರೆ ಶುಗರ್ ಕೋಟಿಂಗ್ ಬೇರೆ, ಮಾವನ್ ಮಗ ಅಂತ. ಕೊನೆಗೆ ಮಾವನ್ ಮಗನ ಗೆಲುವಿಗೆ ಮಸಿ ಬೆಳೆ ಪ್ರಯತ್ನ ಮಾಡ್ಬಿಟ್ರಲ್ಲ ಮೇಡಮ್ ನೀವು ಅಂತ ಕ್ಲಿಯರ್ ಕಟ್ ಆಗಿ ಅನಿಸ್ತಾ ಇತ್ತು. ಮತ್ತೆ ನಿಮ್ಗೆ ಇಂಟರ್ವ್ಯೂ ನೋಡಿದಾಗ ಏನ್ ಅನಿಸ್ತಾ ಇತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಮೇಲೆ ತುಂಬಾ ನೆಗೆಟಿವ್ ಕಮೆಂಟ್ಸ್ ಗಳು ಬರ್ತವೆ, ಅಕ್ಸೆಪ್ಟೆಡ್ ಮಾಡಿದ್ದೀನಿ, ಆ ರೀತಿ ಅನ್ಕೊಂಡಿದ್ದೀನಿ, ಪರವಾಗಿಲ್ಲ. ಆಲ್ ದೋಸ್ ಏನು ಬಂದ್ರು ಕಮೆಂಟ್ಸ್ ಮಾಡ್ತೀರಾ, ತಗೋತೀನಿ, ಪರವಾಗಿಲ್ಲ. ಈ ವಿಡಿಯೋದಲ್ಲಿ ನಾನು ಏನಾದರೂ ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.